ಇಲ್ಲ ಸರ್, ಆ ರೀತಿ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ನನ್ನ ಕರಿಯರ್ನ ಬಿಟ್ಟು ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಿಲ್ಲ. ನಿನ್ನ ಮನಸ್ಸಿನಲ್ಲಿ ಆ ಥರದ್ದು ಏನೂ ಇಲ್ಲ ಅಂತಂದರೆ ಇಂಥ ಒಳ್ಳೆ ಪ್ರಪೋಸಲ್ ಒಪ್ಕೊಳ್ಳೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ನೋಡು, ನೀನು ಆ ಹುಡುಗನ ಮದುವೆ ಆದರೆ ನಿನ್ನ ಲೈಫು ಚೆನ್ನಾಗಿ ಸೆಟ್ಲ್ ಆಗುತ್ತೆ. ಇನ್ನು ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂದರೆ ಅದರ ಚಿಂತೆ ಬೇಡ. ನಾನಿದ್ದೀನಿ, ನನ್ನ ಕುಟುಂಬ ನೋಡ್ಕೊಳ್ಳುತ್ತೆ. ಅದು ಮೀರಿ ನಿನಗೆ ಅಮ್ಮ ಮತ್ತು ನಿನ್ನ ಫ್ಯಾಮಿಲಿಯವ್ರನ್ನ ನೋಡಬೇಕು ಅಂತ ಅನಿಸಿದರೆ ಎನಿ ಟೈಮ್ ಯು ಕ್ಯಾನ್ ಕಮ್ ಅಲ್ವಾ? ಬಂದು ನೋಡ್ಕೊಂಡು ಹೋಗ್ಬೋದು. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದೀಯಾ? ನೋಡು ಕಾವೇರಿ, US ಇಂದ ಬಂದು ಹೋಗೋದಕ್ಕೆ ಈಗ ಸಾಕಷ್ಟು ಫ್ಲೈಟ್ಗಳಿವೆ, ಸಾಕಷ್ಟು ಅನುಕೂಲತೆಗಳಿವೆ. ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಒಂದು ನಿರ್ಧಾರ ಮಾಡು. ಕಾವೇರಿ, ನಿನ್ನ ಡಿಸಿಷನ್ ಪಾಸಿಟಿವ್ ಆಗಿದ್ದರೆ ನನಗೆ ತುಂಬ ಖುಷಿ ಆಗತ್ತೆ. ನೀನು ಇದುವರೆಗೂ ನಾನು ಯಾವ ಮಾತನ್ನು ತೆಗೆದು ಹಾಕಿಲ್ಲ. ಈಗಲೂ ಅಷ್ಟೇ ನನ್ನ ಮಾತಿಗೆ ಗೌರವ ಕೊಟ್ಟು ನಾನು ಹೇಳಿದಾಗ ನಡ್ಕೋತೀಯ ಅಂತ ನಂಬಿದ್ದೀನಿ. ನೋಡು, ನಿನ್ನ ಬಾಯಿಯಿಂದ ನನಗೆ ನೋ ಅಂತ ಬರ್ಕೂಡ್ದು, ಹೇಳ್ಕೂಡ್ದು. ಬರ್ತೀನಿ ಪದ್ಮ ಅವರೇ. ಪ್ರೀತು? ಹಾಂ, ಬಂದೆ ಡ್ಯಾಡ್. ಬರ್ತೀನಮ್ಮ, ನಮಸ್ಕಾರ. ಬರ್ತೀನಿ ಕಾವೇರಿ. ಅಲ್ಲ ಕಾವೇರಿ, ನಮ್ಮನ್ನ ಪ್ರೀತಿಸೋರ್ನ ಕಡೆಗಣಿಸಿ ಅವ್ರಿಗೆ ತೊಂದರೆ ನೋವು ಕೊಡೋದ್ರಲ್ಲಿ ಏನು ಅರ್ಥ ಇದೆ ಹೇಳು? ನಿನ್ನ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ ಸರ್, ಆ ರೀತಿ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಪ್ರೀತು, ಏನೋ ಇದು ನೋಡಲಿ. ಯಾಕೆ, ಏನಾಯ್ತು? ಏನಿಲ್ಲ ಡ್ಯಾಡ್. ಹುಷಾರ್ ಕಣಪ್ಪ. ಎಲ್ಲಿದೆ ಕಾನ್ಸಂಟ್ರೇಷನ್? ನೋಡಿ. ಸರ್, ಟ್ಯಾಬ್ಲೆಟ್ ತಗೊಳ್ಳಿ. ಸೂರ್ಯ ಹುಟ್ಟೋದು ಸ್ವಲ್ಪ ಹೊತ್ತು ಲೇಟ್ ಆಗಬಹುದು, ಆದರೆ ನೀನು ಈ ಟ್ಯಾಬ್ಲೆಟ್ ಕೊಡೋ ಟೈಮಿಂಗ್ಸ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ನನ್ನ ಡ್ಯೂಟಿನ ಅದಲ್ವಾ ಸರ್? ತಗೊಳ್ಳಿ. ತಗೋ. ಥ್ಯಾಂಕ್ ಯು. ಸರಿ ಸರ್, ನಾನು ಹೋಗಿ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ನೀವು ಬನ್ನಿ. ನೀನು ಹೇಳಿದ ಮೇಲೆ ನೋ ಅನ್ನೋಕ್ಕಾಗತ್ತಾ? ಕೇಳಲೇಬೇಕು. ಆಯ್ತು, ಹೋಗು. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಮೊನ್ನೆ ಪಾಲಕ ಇಂದು ಸೇವಕ, ಒಂದು ಕ್ಷಣದಲ್ಲಿ ಎಲ್ಲ ತಕಮಕ.
ತಾನನ್ನ ನನ್ನ ನೀ ನನ್ನ ಭಟ್ರೆ, ತಾನ. ಏನ್ ಮಾಡ್ತಾ ಇದ್ದೀರಾ? ಓ ಏನಪ್ಪ ಆರಡಿ ಕಟೋಟ್ರ ಆರಾಮದಿ ಚಲೋ ತಂಗದಿ. ನಮ್ದೇನಪ್ಪ ಬೆಳಗ್ಗೆ ಎದ್ನಪ್ಪ ಅಂತಂದ್ರ ಈ ಮನ್ಯಾಗ ಒಬ್ಬೊಬ್ರಿಗೆ ರುಚಿ ಒಂದೊಂದ್ ತರ ಇರ್ತೈತಿ. ಒಬ್ರಿಗೆ ನೆತ್ತಿ ಸುಡೋಂತ ಖಾರ ಬೇಕು, ಇನ್ನೊಬ್ರಿಗೆ ಸೊಪ್ಪನ ಸಾರು ಬೇಕು, ಮತ್ತೊಬ್ರಿಗೆ ಖೀರ್ ಬೇಕು, ಇನ್ನೊಬ್ರಿಗೆ ಸೊಪ್ಪಿನ ಸಾರು ಬೇಕು. ಆಷಾಢದಾಗ ಒಂದು ಅಧಿಕ ಮಾಸ ಅನ್ನಂಗ ನಿಂದು ಬ್ಯಾರೆ. ಹೇಳ, ನನ್ನಿಂದ ಏನು ಸೇವಾ ಆಗ್ಬೇಕು ನಿನಗ? ಏನ್ ಮಾಡೋದ್ರಿ? ಒಪ್ಕೊಂಡ್ ಕೆಲಸ ನಿಯತ್ತಾಗಿ ಮಾಡ್ಬೇಕಲ್ವಾ? ಇವತ್ತು ಹಾ ಇರಿ, ಸ್ಟೋರ್ ರೂಮ್ಗೆ ಹೋಗಿ ಸರ್ ರೆಸಿಪಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ಬರ್ತೀನಿ. ಆತ್. ಯಾರೋ ಥರ್ಡ್ ಪರ್ಸನ್ಗೋಸ್ಕರ ನಿನ್ ಲೈಫ್ನ ರಿಸ್ಕ್ಗೆ ಹಾಕೊಂಡು ನಮಗೂ ಟೆನ್ಷನ್ ಕೊಡ್ತಾ ಇದೆಯಲ್ಲೋ. ನೀನ್ ಇಲ್ಲೇನ್ ಮಾಡ್ತಿದ್ಯಮ್ಮ? ಮದ್ವೆ ಬೇರೆ ಫಿಕ್ಸ್ ಆಗಿದೆ. ನಿನ್ಗೆ ನಿಂದೇ ಆದಂತ ಸಾಕಷ್ಟು ಕೆಲ್ಸಗಳಿರತ್ತೆ. ಸುಮ್ನೆ ಬೇಡದೆ ಇರೋ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ? ನಮ್ ಪ್ರೀತುನ ಹೇಗ್ ನೋಡ್ಕೊಳ್ಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ. ಯಾರಿಂದನೂ ನಾವು ಕಲಿಬೇಕಾಗಿಲ್ಲ, ಯಾರ ಕನ್ಸನೂ ನಮಗ್ ಬೇಕಾಗಿಲ್ಲ. ಯು ಮೇ ಲೀವ್ ನಾವ್. ಇಂಥ ಒಳ್ಳೆ ಪ್ರಪೋಸಲ್ ಒಪ್ಕೊಳ್ಳೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ನೀನು ಆ ಹುಡುಗನ ಮದುವೆ ಆದರೆ ನಿನ್ನ ಲೈಫು ಚೆನ್ನಾಗಿ ಸೆಟಲ್ ಆಗತ್ತೆ. ನಿನ್ನ ಡಿಸಿಷನ್ ಪಾಸಿಟಿವ್ ಆಗಿದ್ದರೆ ನನಗೆ ತುಂಬ ಖುಷಿ ಆಗತ್ತೆ. ನೋಡು, ನಿನ್ನ ಬಾಯಿಯಿಂದ ನನಗೆ ನೋ ಅಂತ ಬರ್ಕೊಡ್ತು, ಹೇಳ್ಕೊಡ್ತು. ಹಾಸ್ಪಿಟಲಲ್ಲಿದ್ದಾಗ ಅಕ್ಕ ಕಾವೇರಿಗೆ ರಫ್ ಆಗಿ ಮಾತಾಡ್ಬಿಟ್ಟಿದ್ದಾಳೆ. ಅದರಿಂದ ಕಾವೇರಿಗೆ ಹರ್ಟ್ ಆಗಿರುತ್ತೆ. ನಾನೇ ಅಕ್ಕನ ಹತ್ರ ಕಂಪ್ಲೇಂಟ್ ಮಾಡಿರ್ತೀನಿ ಅಂತ ಕಾವೇರಿ ಅಂದ್ಕೊಂಡಿರ್ತಾಳೆ. ಅದು ಅಲ್ಲದೆ ಡ್ಯಾಡ್ ಬೇರೆ ಮನೆಗೆ ಹೋಗಿ ಮದುವೆಗೆ ಒಪ್ಕೊ ಅಂತ ಅವಳನ್ನ ಕಟ್ಟ ಹಾಕ್ಬಿಟ್ಟಿದ್ದಾರೆ. ಪದ್ಮಾ ಆಂಟಿ, ಪೂರ್ಣಿಮಾ ಕೂಡ ಒಳ್ಳೆ ಸಂಬಂಧ ಒಪ್ಕೊ ಅಂತ ಫೋರ್ಸ್ ಮಾಡಿರ್ತಾರೆ. ಕಾವೇರಿ ಏನು ಡಿಸಿಷನ್ ತಗೊಳ್ತಾಳೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಒಂದು ವೇಳೆ ಕಾವೇರಿ ಎಲ್ಲರ ಮಾತಿಗೂ ಕಟ್ಬಿದ್ದು ಮದ್ವೆಗೆ ಓಕೆ ಅಂತ ಹೇಳ್ಬಿಟ್ರೆ ಏನ್ ಮಾಡೋದೀಗ? ಇದನ್ನೆಲ್ಲ ಥಿಂಕ್ ಮಾಡ್ತಾ ಇದ್ರೆ ತುಂಬ ನರ್ವಸ್ ಆಗ್ತಿದ್ಯಲ್ಲ. ಇವತ್ತೇ ಕಾವೇರಿ ಹತ್ರ ಮಾತಾಡಬೇಕು. ಯಾರ ಬಲವಂತಕ್ಕೂ ಮದ್ವೆಗೆ ಒಪ್ಕೋಬೇಡ ಅಂತ ಹೇಳಬೇಕು. ಹಾಗೆ ನನ್ನ ಮನಸ್ಸಲ್ಲಿರೋದನ್ನ ಕ್ಲಿಯರ್ ಕಟ್ಟಾಗ ಅವಳ ಹತ್ರ ಹೇಳ್ಕೋಬೇಕು. ಲೇಟ್ ಆದರೆ ಕಾವೇರಿ ನನ್ನ ಕೈ ಬಿಟ್ಟು ಹೋಗ್ತಾಳೆ.